ದರ ಏರಿಕೆಯ ವಿರುದ್ಧ ವಿಪಕ್ಷಗಳು ಸಮರವನ್ನ ಸಾರಿದಾವೆ. ಒಂದು ಕಡೆ ವಿಭಿನ್ನ ರೀತಿಯಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜನ 2 ದಿನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಷ್ಟೇ. 3ನೇ ದಿನ ಜನರೇ ಅಡ್ಜಸ್ಟ್ ಆಗಿಬಿಡ್ತಾರೆ. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ಳುವಂತಹ ಕೆಲಸ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬಸ್ ಟಿಕೆಟ್ ದರ ಏರಿಕೆಯ ವಿಚಾರವನ್ನು ಪ್ರಸ್ತಾಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗಿನ ಈ ಬೆಳವಣಿಗೆಗಳಿದೆಯಲ್ಲ, ಇದೇನು ಯಾರಿಗೂ ಏನು ಅಚ್ಚರಿ ತರ್ತಕ್ಕಂಥ ವಿಷಯ ಅಲ್ಲ. ನನ್ನ ಅಭಿಪ್ರಾಯದಲ್ಲಿ ಬಹುಶಃ ಸಾರ್ವಜನಿಕರು ಸಹ ಇದನ್ನೊಂದು 2-3 ದಿವಸದಲ್ಲಿ ಮರೀತಾರೆ. ಒಂದು 2 ದಿವಸ ಆಕ್ರೋಶ ವ್ಯಕ್ತಪಡಿಸ್ತಾರಷ್ಟೇ. 1-2 ದಿನ, 3ನೇ ದಿನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಏಕೆಂದರೆ ಇಂದಿನ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಈಗ ಇದೇ ಸರ್ಕಾರ ಡೀಸೆಲ್ಲು ಪೆಟ್ರೋಲ್ ಮೇಲೆ 3-3.5 ರೂಪಾಯಿ ಸೆಸ್ಸನ್ನು ಹಾಕಿದ್ರು. ಏನು ಪ್ರತಿಭಟನೆ ಮಾಡಿದ್ರ? ಅದಕ್ಕೆ ಅಡ್ಜಸ್ಟ್ ಆದರು. ಸ್ಟ್ಯಾಂಪ್ ಡ್ಯೂಟಿ, ಗೈಡ್ಲೈನ್ಸ್ ವ್ಯಾಲ್ಯೂ, ಇನ್ನು ಮದ್ಯದ ದರ, ಈಗಲೇ ಹೇಳ್ತಾ ಇದ್ದಾರೆ. ನೀರಿನ ದರವು ಬಹುಶಃ 1000 ಲೀಟ್ರಿಗೆ 50 ರೂಪಾಯಿನ ಖರ್ಚಾಯ್ತಿದೆ. ಕಾರಣ ಕೊಟ್ಟವರಲ್ಲ ನಿನ್ನೆ ಮೊನ್ನೆ ಪಿಲೆಲ್ಲ ನಿಮಗೆಲ್ಲ ಡೀಟೇಲ್. ನೀರಿನ ದರದ್ದು ಏನಾಗುತ್ತೆ, ಹಾಲಿನ ದರ ಏನಾಗ್ಬೋದು, ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಸಂದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ನಾನು ಸದ್ಯಕ್ಕೆ ಇದು ಯಾವುದಕ್ಕೂ ಟೀಕೆ ಮಾಡಲ್ಲ. ಟೀಕೆ ಮಾಡಿ ಏನು ಮಾಡೋದು? ಕೇಳೋಕ್ಕೆ ಯಾರಿಗೆ ಹೇಳ್ತೀವಿ? ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ? ಸರ್ಕಾರ ಇದೆ ಅಂತ ನಿಮ್ಗೇನಾದ್ರು ಅನಿಸುತ್ತಾ? ಸ್ವೇಚ್ಛಾಚಾರವಾಗಿ ನಡೀತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ? ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಜನರ ಕಷ್ಟ ಸುಖವನ್ನು ಆಲಿಸಬೇಕಾದಂತಹ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ಅದನ್ನು ಮರೆತಿದೆ. ಜನರಿಗೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆಯ ಬಿಸಿಯನ್ನು ಕೊಡ್ತಾ ಇದೆ, ಶಾಖನ್ನು ಕೊಡ್ತಾ ಇದೆ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.